ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರಾಮನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರ, ಜಿಲ್ಲಾ ನ್ಯಾಯಾಂಗ ಔಟ್ಲೆಟ್ ಇಂಡಿಯಾ ಫೌಂಡೇಶನ್ ಬೆಂಗಳೂರು, ವಕೀಲರ ಸಂಘ ರಾಮನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ 4 ದಿನಗಳ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ MH ಅಣ್ಣಯ್ಯ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಮತಿ ಸವಿತಾ PR, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆ ಕೆಂಪಯ್ಯ, ಉಪಾಧ್ಯಕ್ಷ ಜಯರಾಮು VN, ತರಬೇತುದಾರರಾದ ಕುಮಾರಿ LN ನಿಹಾರಿಕಾ ನಾಯ್ಡು, ಕುಮಾರಿ ಶಮಾಡಿ ಹಾಗೂ PLVಗಳು ಭಾಗವಹಿಸಿದ್ದರು. ಬಹುಶಃ ಈ ಕಾರ್ಯಕ್ರಮ 4 ದಿನ ಹೇಗೆ ನಡೀತು ಅನ್ನೋದನ್ನು ನಮ್ಮ ಜಿ ವೆಂಕಟೇಶ್ ಅವರು ಕೆಲವೊಂದು ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಿದ್ರು. ಅದನ್ನು ನಾನು ಗಮನಿಸಿದ್ದೀನಿ. ಬಹುಶಃ ಉದ್ದೇಶ ಒಂದೇ, ಏನು ಇವತ್ತಿನ ದಿವಸಗಳಲ್ಲಿ ಕಾನೂನುಗಳನ್ನ ಎಷ್ಟರ ಮಟ್ಟಿಗೆ ನಮ್ಮ ಸಮಾಜಕ್ಕೆ ನಾವು ಹೇಗೆ ತಿಳಿಸ್ಕೊಡ್ತೀವಿ, ಆ ಸಮಾಜಕ್ಕೆ ಕಾನೂನುಗಳನ್ನ ತಿಳಿಸ್ಕೊಟ್ಟು ಆ ಕಾನೂನು ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಜೀವನ ಸಾಗಿಸೋದಕ್ಕೆ ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಬಹಳ ಉತ್ತಮವಾದ ಮತ್ತು ಶಾಂತಿಯುತವಾದ ಸಮಾಜವನ್ನು ಉತ್ತಮವಾದ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರವನ್ನು ನಾನು ಈ ತರಬೇತಿ ನಡೆಯೋಕ್ಕಂಥದ್ರಲ್ಲಿ ಬಳಸ್ತಕ್ಕಂಥ ತರಬೇತಿ ನೀಡ್ತಕ್ಕಂಥ ವಿಚಾರಗಳಲ್ಲಿ ಕಂಡುಕೊಂಡಿದ್ದೀನಿ. ನಮ್ಮ ಭಾರತ ಸಂವಿಧಾನ ಅದರ ಬಗ್ಗೆ ನಮ್ಮ ತರಬೇತಿದಾರರು ತುಂಬ ಸವಿಸ್ತರವಾಗಿ ಹೇಳಿರೋದು ನಾನು ಕೇಳ್ಪಟ್ಟಿದ್ದೀನಿ. ಏನಂತಂದರೆ ಒಂದೇ, ಈಗ ಜನಗಳಿಗೆ ಸಂವಿಧಾನ ಯಾಕೆ ಬೇಕಾಗಿದೆ ಅಂತಂದರೆ, ನಾನು ಹೇಳಿದ್ರೆ ಶಾಂತಿಯಿಂದ ಬದುಕಲಿಕ್ಕೆ ಬೇಕಾಗಿದೆ ಅಂತ. ಮತ್ತು ಎಲ್ಲ ಇಚ್ಛೆನೂ ಕೂಡ ಅದೇ ಆಗಿರುತ್ತೆ. ಎಲ್ಲಿ ಸಂತೋಷ ಇರುತ್ತೋ ಅಲ್ಲಿ ಸಂವಿಧಾನ ಅಡ್ಡ ಬರಲ್ಲ. ಎಲ್ಲಿ ಜನಗಳು ಶಾಂತಿಯುತ ಬದುಕ್ತಾರೆ ಆ ಸಂದರ್ಭದಲ್ಲಿ ಸಂವಿಧಾನ ಅಡ್ಡ ಬರೋದಿಲ್ಲ. ಯಾವಾಗ ಸಂವಿಧಾನ ಬರುತ್ತೆ ಅಂತಂದರೆ, ಸಮಾಜದಲ್ಲಿ ಅಹಿತಕರ ಘಟನೆಗಳು ಅಥವಾ ಕಾನೂನು ಉಲ್ಲಂಘನೆ ಅಥವಾ ಕಾನೂನು ವಿರುದ್ಧವಾಗಿ ಮಾತಾಡುವಂಥದ್ದು ಅಥವಾ ಇನ್ನೊಬ್ಬರಿಗೆ ನೋವುಂಟು ಮಾಡೋಕ್ಕೆ ನಡ್ಕೊಳ್ಳೋವಂಥದ್ದು, ಇಂಥ ಸಂದರ್ಭಕ್ಕೆ ತನ್ನಷ್ಟಕ್ಕೆ ತಾನೇ ಸಂವಿಧಾನ ಚಾಲನೆಗೆ ಬರುತ್ತೆ. ಈಗ ತಾವು ತರಬೇತಿ ಕೊಟ್ಟೋದೇನು ಉದ್ದೇಶ ಅಂತಂದರೆ, ಎಲ್ಲಿ ಅಂತಹ ಇವತ್ತಿನ ದಿವಸಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಎಲ್ಲಿ ನೋಡಿದ್ರು ದಿನ ಬೆಳಗಾದ್ರೆ ಪೇಪರು, ಮಾಧ್ಯಮಗಳು ಮತ್ತೊಂದು ನೋಡ್ತಿರ್ತೀವಿ. ಎಲ್ಲಿ ನೋಡಿದ್ರು ಗಲಾಟೆಗಳು, ಕೇಸ್ಗಳು ವಗೈರೆಗಳು ಇಂಥವು ಜಾಸ್ತಿ ಆಗ್ತಾಯಿದೆ ಈ ಸಂದರ್ಭಗಳಲ್ಲಿ. ಇದನ್ನೆಲ್ಲ ಗಮನಿಸಲೇ ಬಹುಶಃ ನಮ್ಮ ನ್ಯಾಯಾಲಯದ ಮುಖಾಂತರ ಇಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟು ತರಬೇತಿ ನೀಡಿ ಸಮಾಜದಲ್ಲಿ ಈ ಒಂದು ತರಬೇತಿ ಪಡೆದಿರೋರ ಮುಖಾಂತರ ಈ ವಿಚಾರವನ್ನು ಸಮಾಜದ ಎಲ್ಲ ಜನತೆಗೆ ತಿಳಿಸ್ಕೊಟ್ರೆ ಆಗ ನ್ಯಾಯಾಲಯದ ಬಗ್ಗೆ, ನ್ಯಾಯದ ಬಗ್ಗೆ, ಸಂವಿಧಾನದ ಬಗ್ಗೆ, ನಮ್ಮ ದೇಶದ ಕಾನೂನು ಬಗ್ಗೆ ಬಹಳಷ್ಟು ಜನರಲ್ಲಿ ಗೌರವ ಉಂಟಾಗ್ತದೆ. ಆ ಉದ್ದೇಶ ಇಟ್ಕೊಂಡೇ ಬಹುಶಃ ಈ ಕಾರ್ಯಕ್ರಮನ ಈಗ ನಿಯೋಜನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವ್ರಿಗೆ ತರಬೇತಿ ನೀಡಿದ್ರೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿಯಲ್ಲಿ ಸಮಾಜದಲ್ಲಿ ಯಾವುದೇ ಸ್ಥಾನಮಾನ ಇರಲಿ, ಸ್ಥಾನಮಾನದ ಬಗ್ಗೆ ನಮ್ಮ ಚಿಂತನೆ ಬರಬಾರ್ದು. ಯಾವಾಗ ಮನುಷ್ಯನಿಗೆ ಏನಿರಬೇಕು ಅಂತಂದರೆ ಸೇವೆ ಬಗ್ಗೆ ಚಿಂತನೆ ಇರಬೇಕು. ಯಾವ ವ್ಯಕ್ತಿ ಸೇವಾ ಮನೋಭಾವ ಸೇವೆ ಮುಖಾಂತರ ಹೋಗ್ತಾರೆ ಅವರಿಗೆ ಯಾವುದೇ ಆಮಿಷಗಳು, ಅಧಿಕಾರಿಗಳು ಅಥವಾ ಇನ್ನೊಂದು ಮತ್ತೊಂದು ಅವರಿಗೆ ತಲೆಗೆ ಬರಲ್ಲ. ಯಾವಾಗ ನಾನು ಅನ್ನೋ ಭಾಷೆ ಬರುತ್ತೋ ಆಗ ಅಲ್ಲಿ ಆ ವಿಚಾರವಂತಿಕೆ ಹೊಟ್ಟೋಗ್ಬಿಡುತ್ತೆ, ವಿಚಾರವಂತಿಕೆ ಬರಲ್ಲ. ಎಲ್ಲಿ ಸೇವಾ ಮನೋಭಾವನೆ ಇರುತ್ತೋ ಅಲ್ಲಿ ಆ ಸೇವೆ ಮೇಲೆ ಮಾತ್ರ ಅಷ್ಟೇ ಕಾನ್ಸಂಟ್ರೇಷನ್ ಇರ್ತದೆ, ಎಲ್ಲರೂ ಹೋಗ್ತಾರೆ ಅವರನ್ನು. ಹಾಗಾಗಿ ನೀವೇನು ತರಬೇತಿಗಳು ಪಡ್ಕೊಂಡಿದ್ದೀರಿ ಈಗೆಲ್ಲ, ಏನು ನಿಮಗೆ ಈ ನ್ಯಾಯಾಂಗ ಇಲಾಖೆ ಮುಖಾಂತರ ನಮ್ಮ ಸವಿತಾ ಮಾಡೋದು 4 ದಿವಸ ತಮ್ಮ ಜೊತೆಗೆ
ಭಾಳ ನಿಮ್ಮ ಆಗೋಗಳನ್ನೆಲ್ಲ ವಿಚಾರಿಸ್ತಾ ಏನು ಈ ತರಬೇತಿ ಕೊಟ್ಟಿದ್ದಾರೆ ಸರ್ಕಾರ ವತಿಯಿಂದ ನ್ಯಾಯಾಂಗ ಇಲಾಖೆಯಲ್ಲಿ ಏನು ತರಬೇತಿ ಕೊಟ್ಟಿದ್ದಾರೆ, ಈ ತರಬೇತಿನ ಯಶಸ್ವಿಯಾಗಿ ನಿಮ್ಮ 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 ಏನು ಕಲಿಸ್ಕೊಡ್ತಾರೆ ಇದರಲ್ಲಿ ಯಶಸ್ವಿ ಮಾಡಿಕೊಟ್ರೆ ಆಗ ಬಹುಶಃ ಈ ಒಂದು ನ್ಯಾಯಾಲಯದ ಮುಖಾಂತರ ಆಗಿದ್ದಕ್ಕೆ ಸಾರ್ಥಕತೆ ಆಗುತ್ತೆ ಮತ್ತು ನಮ್ಮ ನ್ಯಾಯಾಂಗ ಇಲಾಖೆ ತುಂಬ ಒಳ್ಳೆಯ ಸಪೋರ್ಟಂಗೆ ಆಗ್ತದೆ ನಮ್ಮ ಕಡೆಯಿಂದ. ನಾವೇನು ತರಬೇತಿ ಪಡ್ಕೊಂಡಿದ್ದೀವಿ ಅದು ಯಶಸ್ವಿಯಾಗಿ ಸಮಾಜಕ್ಕೆ ತಲುಪಬೇಕು, ಸಮಾಜಮುಖಿಯಾಗಿ ತಾನು ನೋಡ್ಕೋಬೇಕು. ಇದ್ರದ್ದಿಷ್ಟೇ ಉದ್ದೇಶ ಈ ತರಬೇತಿ ಒಂದು ಕಾರ್ಯಕ್ರಮ. ವಯೋನಿವೃತ್ತಿ ಹೊಂದಿದ ಟೈಮ್ನಲ್ಲಿ ಯಾವುದೇ ಒಂದು ಪಿಂಚಣಿ ಯೋಜನೆ ಇಲ್ಲ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವಾಕಾಂಕ್ಷಿ ಯೋಜನೆ. ಇದರಲ್ಲಿ 18ರಿಂದ 40 ವರ್ಷದ ಒಳಗಿನ ಯಾರು ಅಸಂಘಟಿತ ಕಾರ್ಮಿಕರಿದ್ದಾರೆ ಅವರು ಪ್ರತಿ ತಿಂಗಳು ಕನಿಷ್ಠ 55 ರೂಪಾಯಿಂದ ಗರಿಷ್ಠ 200 ರೂಪಾಯಿವರೆಗೂ ತಮ್ಮ ಮಾಸಿಕ ವಂತಿಗೆ ಕಟ್ಟಬೇಕಾಗುತ್ತೆ. ಇದಕ್ಕೆ ಸಮಾನಾಂತರ ವಂತಿಕೆಯನ್ನು ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಹಾಕ್ಬಿಟ್ಟು ಅವರಿಗೆ 60 ವರ್ಷ ತುಂಬಿದ ನಂತರ ಅವರಿಗೆ 60 ವರ್ಷದ 1ನೇ ತಿಂಗಳಿನಿಂದ ಕನಿಷ್ಠ 3,000 ರೂಪಾಯಿಗಳ ತಿಂಗಳಿಗೆ ಪಿಂಚಣಿ ಕೊಡುವಂಥ ಯೋಜನೆಯಾಗಿದೆ. ಈ ಪಿಂಚಣಿ ಯೋಜನೆಗೆ ಒಳಪಟ್ಟ ಯಾವುದನ್ನ ಕಾರ್ಮಿಕ ಅವರು ಪಿಂಚಣಿ ಪಡೆದ ನಂತರ ಏನಾರ ಆಕಸ್ಮಿಕವಾಗಿ ಮೃತ ಹೊಂದಿದ್ದರಲ್ಲಿ ಅವರ ನಾಮಿನಿ ಯಾರಿರ್ತಾರೆ ಅವರಿಗೆ ಆ ಪಿಂಚಣಿ ಹಣದ 50% ಅಂದರೆ 1,500 ರೂಪಾಯಿನ ಅವರು ಬದುಕಿರೋವರೆಗೂ ಅದನ್ನು ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಈ ಶ್ರಮಯೋಗಿ ಮಾನ್ಧನ್ ಯೋಜನೆ ಜೊತೆಗೆ ನಾವು ಒಂದು ಅವರಿಗೆ ಈ ಶ್ರಮ್ ಕಾರ್ಡ್ ಅಂತಲೂ ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಯಾವುದೇ ಫಲಾನುಭವಿ ಅಪಘಾತದಲ್ಲಿ ಅವ್ರಿಗೇನೋ ಸಾವಿಗೀಡಾದರೆ ಅದರಲ್ಲಿ ಅವ್ರಿಗೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ಇದು ಅವರಿಗೆ 2 ಲಕ್ಷ ರೂಪಾಯಿವರೆಗೆ ಸಹಾಯಧನ ಕೊಡೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ದಯಮಾಡಿ ನೀವು ಯಾರು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇದ್ದೀರಿ, ಈಗಾಗಲೇ ಸುಮಾರು ಕಾನೂನು ಬಗ್ಗೆ ಮಾಹಿತಿ ತೊಗೊಂಡಿದ್ದೀರಿ. ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೂಡ ಯಾಕಂದರೆ ಫೀಲ್ಡ್ ಲೆವೆಲ್ ಕೆಲಸ ಮಾಡೋದ್ರಿಂದ ನಮ್ಮ ಕಾರ್ಮಿಕ ಇಲಾಖೆಗೆ ಮಾನ್ಯ ನ್ಯಾಯಾಧೀಶರ ಕಡೆಯಿಂದ ಸುಮಾರು ನಮ್ಮಲ್ಲಿ ರಿಜಿಸ್ಟ್ರೇಷನ್ಸ್ ಆಗಿದೆ. ನಮ್ಮಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಅಂತ ನೋಂದಣಿ ಆಗಿದೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ಲೇಬರ್ ಕಾರ್ಡ್ ಕೂಡ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ನೀವು ನಾಳೆ ಫೀಲ್ಡ್ಗೆ ಹೋದಾಗ ನಮ್ಮ ಇಲಾಖೆಗೆ ಬರುವಂಥ ಯಾರಿದ್ದಾರೆ ಫಲಾನುಭವಿಗಳು ದಯಮಾಡಿ ನಮ್ಮ ಗಮನಕ್ಕೆ ತೊಗೊಂಬನ್ನಿ. ನೀವು ಮಧ್ಯ ನಿಂತ್ಕೊಂಡು ನೇರವಾಗಿ ಫಲಾನುಭವಿಗಳಿಗೆ ಎಲ್ಲ ಒಂದು ನಾವು ಅವರಿಗೆ ಒಂದು ಸೌಲಭ್ಯ ಕೊಡೋಕ್ಕೆ ಅನುಕೂಲ ಮಾಡಿಕೊಟ್ಟು ಅಂತ ಹೇಳ್ತಾ ಈ 4 ದಿನದಲ್ಲಿ ಅಂದರೆ ಈಗ PLD ಆಗಿ ನಾವು ನೇಮಕ ಆಗಿದ್ವಿ. ಬಟ್ PLD ಆಗಿ ನೇಮಕ ಆದಮೇಲೆ ನಮ್ಗೆ ಏನು ಮಾಡಬೇಕು ಅನ್ನೋದು ಅಂದರೆ ಸ್ವಲ್ಪ ಅಷ್ಟೇ ಗೊತ್ತಾಗಿತ್ತು. ಈ 4 ದಿನದಲ್ಲಿ ಇಬ್ಬರು ಮೇಡಮ್ ಅವರು ಕೂಡ ನಮಗೆ ತುಂಬ ತರಬೇತಿ ಚೆನ್ನಾಗಿ ಕೊಟ್ಟಿದ್ದಾರೆ. 4 ದಿನ ನಾವು ಹೆಂಗೆ ಕಳೆದ್ವಿ ಅಂತ ನಮಗೆ ಗೊತ್ತಿಲ್ಲ. ಬೇರೆ ಬೇರೆ ಕಡೆ ನಾವು ಮಾಹಿತಿಗಳನ್ನ ತೊಗೊಂಡಿದ್ದೀವಿ, ನಾವು ಕ್ಲಾಸಸ್ ಅಟೆಂಡ್ ಮಾಡಿದ್ದೀವಿ. 1 ದಿನಕ್ಕೆ 2 ದಿನಕ್ಕೆ ಬೋರ್ ಆಗ್ತಾಯಿತ್ತು. ಬಟ್ 4 ದಿನದಲ್ಲಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಪ್ರತಿಯೊಂದು ಆ್ಯಕ್ಟ್ ಏನಿದೆ ಅಷ್ಟು ಪ್ರತಿಯೊಂದು ಆ್ಯಕ್ಟನ್ನು ನಮಗೆ ನೀಟಾಗಿ ನಮ್ಗೆ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. 4 ದಿನದಲ್ಲಿ ಕಾನೂನು ಬಗ್ಗೆ ಅರಿವು ಎಷ್ಟು ತಿಳುವಳಿಕೆ ಬೇಕು ಅಂತ ಅನಿಸುತ್ತೆ ಅಂದರೆ ತುಂಬ ತಿಳುವಳಿಕೆ ಬೇಕಾಗುತ್ತೆ. ಅದರಲ್ಲಿ ಈ 4 ದಿನದಲ್ಲಿ ಎಲ್ಲ ಟಾಪಿಕ್ಸ್ ಕೂಡ ಕವರ್ ಮಾಡಿ ನಮಗೆ ಈ ತರಬೇತಿದಾರರು ಶಮಾ ಮೇಡಮ್ ಆಗಿರ್ಬೋದು, ನಿಹಾರಿಕಾ ಮೇಡಮ್ ಆಗಿರ್ಬೋದು ತುಂಬ ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ನಮಗೆ ತಿಳಿಸಿದ್ದಾರೆ. ಮತ್ತು ಅವರ ಒಂದು ಧ್ವನಿ ಇದೆಯಲ್ಲ, ಈಗ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಬೇರೆ ಒಂದು ತರಬೇತಿದಾರರ
ನೋಡಿರ್ತೀವಿ ನಾವು. ಅದರಲ್ಲಿ ಇಲ್ಲಿ ಅವರ ಒಂದು ಧ್ವನಿ ಅಷ್ಟು ಏರಿಳಿತವಾಗಿ ನಮಗೆ ಸ್ಪಷ್ಟತೆ, ಅದು ಕನ್ನಡದಲ್ಲೇ ನಮಗೆ ಎಲ್ಲರಿಗೂ ಕೇಳಿದ್ರು, ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಅಂತ ಕೇಳಿ ನಮಗೆ ಎಲ್ಲರೂ ಒಂದು 90% ಎಲ್ಲ ಕನ್ನಡ ಅಂತ ಕೇಳಿದಾಗ ಎಲ್ಲರಿಗೂ ಕನ್ನಡದಲ್ಲಿ ಸ್ಪಷ್ಟವಾಗಿ ಅದು ಪದ ಉಚ್ಚಾರಣೆ ಆಗಿರ್ಬೋದು, ಆ ಒಂದು ಹೇಳೋ ರೀತಿ ಆಗಿರ್ಬೋದು, ಮತ್ತು ನಮ್ಮನ್ನೆಲ್ಲ ಮಿಂಗಲ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಅವರು ನಮಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ನಮಗೆ ಈ ನಾಲ್ಕಾ ಸಂಸ್ಥೆ ಅಂತ ಏನು 2025ರಿಂದ ಈ ಕಾರ್ಯಕ್ರಮ ಶುರು ಆಗಿರೋದ್ರಿಂದ ಈ ಒಂದು PLVಗಳನ್ನ ಏನು ತಗೋಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆ ನಮಗೆ ಈ ಒಂದು ಅವಕಾಶ ಕೊಟ್ಟಿದೆ ಅಂದರೆ, ಕಾನೂನು ಮತ್ತು ಜನಗಳ ಮಧ್ಯೆ ನಡೆಯುವಂಥ ಒಂದು ಏನು ಘರ್ಷಣೆ ಆಗಿರ್ಬೋದು, ನ್ಯಾಯ ಆಗಿರ್ಬೋದು, ಇದನ್ನೆಲ್ಲ ಕೇಳಲಿಕ್ಕೋಸ್ಕರ ಜನಗಳಿಗೆ ತುಂಬ ಭಯ ಇರ್ತದೆ ಕೋರ್ಟು, ಪೊಲೀಸ್ ಸ್ಟೇಷನ್ ಅಂದಾಗ. ಈಗ ನಮ್ಮೆಲ್ಲ ಈ ಒಂದು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಸಾಮಾನ್ಯ ಜನ ನಮ್ಮ ಜೊತೆ ಚೆನ್ನಾಗಿ ಮಿಂಗಲಾಗಿ ಮಾತಾಡ್ತಾರೆ, ಏನಾದರೂ ಕೇಳ್ಬೋದು ಅಥವಾ ತಗೋಬೋದು, ಅಥವಾ ನಾವು ಜನಗಳಿಗೆ ಸ್ಪಷ್ಟವಾಗಿ ಈ ಥರ ಈ ಒಂದು ಸಂಸ್ಥೆ ಮುಖಾಂತರ ನಮ್ಗೆ ಏನು ತರಬೇತಿ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಸಾಮಾನ್ಯ ಅರಿವು ಮತ್ತು ಜ್ಞಾನವನ್ನು ಮೂಡಿಸ್ಬೋದು. ಸೊ ಅವ್ರು ಮೂಡಿಸಿದಾಗ ಆ ಜನಗಳು ಭಯ ಬಿಟ್ಟು ಈ ಒಂದು ವಿಚಾರಣೆಗಳಿಗಾಗಿರ್ಬೋದು, ಕಾನೂನಲ್ಲಿ ಏನೆಲ್ಲ ತಗೋಬೋದು ಅಂತ ತಿಳುವಳಿಕೆ ಬಂದಾಗ ಆ ಧೈರ್ಯ ಮಾಡಿ ನಾವು ಈಚೆ ಬಂದು ಪ್ರತಿಯೊಂದು ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬೋದು ಅಂತ ಅಷ್ಟು ಸ್ಪಷ್ಟವಾಗಿ ತಿಳಿಸಿದರೆ ತುಂಬ ಖುಷಿ ಆಯಿತು ಈ ಒಂದು 4 ದಿನದ ಕಾರ್ಯಕ್ರಮ. ನಾನು 29 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. 36 ವರ್ಷಗಳ ಕಾಲ ಪ್ರಜಾವಾಣಿಗೆ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. 100 ತರಬೇತಿಗಳನ್ನು ಪಡೆದುಕೊಂಡಿದ್ದೇನೆ. ಇದು ವೈಯಕ್ತಿಕ ವಿಚಾರ. ಇವರಿಬ್ಬರು ಕೂಡ ನಮ್ಮ ತರಬೇತುದಾರರಾದಂತಹ ಕುಮಾರಿ LN ನಿಹಾರಿಕಾ ಮೇಡಮ್ನವರು, ಶಮಾಡಿಯವರು ಮತ್ತು ವಿಭಾ ನಾಡಿದವರು 4 ದಿನಗಳಿಂದಲೂ ಸರ್ 1 ನಿಮಿಷ ಕೂಡ ಮುಖದಲ್ಲಿ ಸದಾ ನಗು ಇತ್ತು ಸರ್. ವಸ್ತುನಿಷ್ಠತೆ ಇಂಥವರಿಂದ ನಮ್ಮ ಶಿಕ್ಷಕ ಸಮುದಾಯಕ್ಕೆ ತರಬೇತಿಯನ್ನು ಕೊಡಿಸಬೇಕು. ಶಾಲಾ ಕಾಲೇಜು ಮಕ್ಕಳಿಗೆ ತರಬೇತಿಯನ್ನು ಕೊಡಿಸಬೇಕು ಶಾಶ್ವತವಾಗಿರ್ತದೆ. ನಮ್ಮ ದೇಶವನ್ನು ಆಳಿದವರ ಹಸ್ತಿನಾವತಿ, ಬಾಳಿದವರ ಭಾಗೀರಥಿ ಅಂತ ಕರೀತಾರೆ. ಎಂತೆಂಥ ಮಹಾನೀಯರು, ಎಂದರೋ ಮಹಾನುಭಾವರು ಅಂದರಿಗೆ ಈ ಒಂದು ನಮ್ಮ ಅಭಿನಂದನೆ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಅನಿಸಿಕೆ ಇದೆ, ಸಂವಿಧಾನ ನಮ್ಮೆಲ್ಲರ ತಾಯಿ. ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಬೇಕು. ಸಂವಿಧಾನದತ್ತ ಆಶಯಗಳಾದಂಥ ಎಲ್ಲ ಸವಲತ್ತು ಕೂಡ ಎಲ್ಲರಿಗೂ ತಲುಪುವಂತೆ ನಾವು ನೋಡಿಕೊಂಡ್ರೆ ಮಾತ್ರ ನಾವು ಭಾರತೀಯರು. ಮಾತೃಭೂಮಿ ಅಂತೆ ಮಿಟ್ಟೆ ಕಾದರ ಮನುಷ್ಯರು. ಮಾತೃಭೂಮಿ ಅಂದರೆ ಮಣ್ಣು ಮಾತ್ರ ಅಲ್ಲ, ಮನುಷ್ಯರು. ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ತನ್ಮನಧನಗಳನ್ನು ಅರ್ಪಿಸಿ ಬದುಕಿದಾಗ ಟು ಲೀವ್ ಅಂಡ್ ಲೆಟ್ ಲೀವ್ ಬಾಳು 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 ಬಾಳು. ಇಂದಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ, ನಿವಾರಣೆ ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಕಾನೂನಿನ ತಿಳುವಳಿಕೆಯನ್ನು ಕಲಿಸಿಕೊಟ್ಟಂಥ ನಮ್ಮ ಎಲ್ಲ ಹಿರಿಯರಿಗೆ, ಪ್ರಾತಸ್ಮರಣೀಯರಿಗೆ ವಂದನೆ, ಅಭಿನಂದನೆ. ನಾನು ವಿಶೇಷವಾಗಿ ಸವಿತಾ ಮ್ಯಾಮ್ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಮ್ಯಾಮು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾವು PLVಗಳಾಗಿ ಬರೀ ಕಾರ್ಯಕ್ರಮಗಳನ್ನು ಅಷ್ಟೇ ಅಲ್ಲದೆ ವಿಶೇಷವಾಗಿ ಏನಾದರೂ ಜನಗಳಿಗೆ ತಲುಪಿಸ್ಬೇಕು. ಅಂದರೆ ನಮ್ಮ ಕಾನೂನು ಹೇಗಿದೆ ಮತ್ತು ಅವರು ಯಾವ ಥರ ಬೆನಿಫಿಟ್ಗಳನ್ನ ತೊಗೋಬೋದು ಅನ್ನೋದನ್ನು ವಿಶೇಷವಾಗಿ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಇದನ್ನು ಕೇಳ್ಕೊತಿದ್ದೀನಿ. ನರ್ಸಿಂಗ್ ಸ್ಟೂಡೆಂಟ್ಸ್ಗಳು ಬಂದು ಒಂದು ಪ್ರೋಗ್ರಾಮಲ್ಲಿ ಅವರು ನಾಟಕದ ರೀತಿ ಅವರ ಮೆಂಟಲ್ ಎಬಿಲಿಟಿ ಬಗ್ಗೆ ಒಂದು ನಾಟಕ ಮಾಡಿದ್ರು ಮ್ಯಾಮ್. ಸೊ ಅದರಿಂದ ಅದು ತುಂಬ ಯೂಸ್ ಆಯಿತು, ಅದು ಬೇಗ ಜನರಿಗೆ ತಲುಪಿತು. ಸೊ ಹಂಗೆ ನಾವು ಸಹ ನಾಟಕಗಳ ಮೂಲಕ ಕಾನೂನನ್ನು ಹೇಗೆ ನಮ್ಮಲ್ಲಿ ನಾವು ತಂದ್ಕೋಬೇಕು ಮತ್ತು ಕಾನೂನು ಏನೆಲ್ಲ ನಮಗೆ ಕಲಿಸ್ಕೊಡುತ್ತೆ ಅನ್ನೋದನ್ನು ತರಬಹುದು ಅನ್ನೋದು ನನ್ನ ಸಜೆಷನು. ಸೊ ಅದನ್ನು ಅಡಾಪ್ಟ್ ಮಾಡಿಕೊಂಡು ಜನಗಳಿಗೆ ಈ ರೀತಿ ನಾವು PLVಗಳಾಗಿ ಅವ್ರಿಗೆ ಸೇವೆನ ಸಲ್ಲಿಸ್ಬೋದು. ಈ ರಿಕ್ವೆಸ್ಟ್ನ ನೀವು ಪರ್ಮಿಟ್ ಮಾಡಿದರೆ ಸೊ ನಾವು ಇದನ್ನು ಜಾರಿಗೆ ತರ್ಬೋದಾ ಅಂತ ಕೇಳ್ತಿದ್ದೀನಿ. ಅವರು ಜಾಗೃತಿ ಟೀಮಲ್ಲಿ ಮೆಂಬರ್ ಇದ್ದಾರೆ ನೋಡಿ, ಸುಮನ್ ಸರ್. ಅವರು ಈ ಮೀಟಿಂಗಿಗೆ ಹಾಜರಾಗಿದ್ದಾರೆ. ಅವರಿಗೆ ನಾವು ಸ್ಪೆಷಲಾಗಿ ಇನ್ಸ್ಟ್ರಕ್ಷನ್ಸ್ ಬೇರೆ ಕೊಟ್ಟಿದ್ದೀವಿ. ಲಾ ಕಾಲೇಜ್ ಸ್ಟೂಡೆಂಟ್ಸಿಂದ ನಾಟಕ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಥರ ಮಾಡಿ ಕಾನೂನಿನ ಬಗ್ಗೆ ಅವೇರ್ನೆಸ್ ಕೊಡಿ ಅನ್ನೋದನ್ನು 6 ತಿಂಗಳ ಮುಂಚಿತವಾಗಿಯೇ ನಾವು ಅವರಿಗೆ ಸೂಚಿಸಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಮ ಕಾಲೇಜಿಂದ ಒಂದು ನಾಟಕನೂ ಆಗಿಲ್ಲ, ಒಂದು ರೀಲ್ಸು ಅಪ್ಲೋಡ್ ಆಗಿಲ್ಲ, ಒಂದು ಏನು ಫೇಸ್ಬುಕ್ಕಲ್ಲಿ ಪ್ರಚಾರ ಇರ್ಬೋದು, ಒಂದು ಕಾರ್ಯಕ್ರಮನೂ ನೀವು ಕೈಗೊಂಡಿಲ್ಲ. ಸೊ ನಿಮ್ಮ ಪ್ರಿನ್ಸಿಪಾಲಿಗೆ ನೀವು ರಿಕ್ವೆಸ್ಟ್ ಮಾಡಿ ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡಲಿಕ್ಕೆ ಹೇಳಿ, ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ. ಮೊದಲು ನಮ್ಮಲ್ಲಿ ಮಾಹಿತಿ ಇರಲಿಲ್ಲ, ಮಾಹಿತಿ ಇಲ್ಲದೇ ಮಾತಾಡ್ತಿದ್ವಿ. ಆದರೆ ಈ 4 ದಿನದಲ್ಲಿ
ನಾವು ಸ್ವಲ್ಪ ಮಾಹಿತಿನ ಕಲಿತು ಮಾತಾಡೋದ್ರನ್ನ ಕಲ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಹೊರ ಜಗತ್ತಿನಲ್ಲಿ ಮಾಹಿತಿ ಇಲ್ಲದೆ ಮಾತಾಡಿದ್ರೆ ಯಾವುದೇ ರೀತಿ ಬೆಲೆ ಇರಲ್ಲ. ಈಗ ಮಾಹಿತಿನ ಸಂಗ್ರಹ ಮಾಡ್ಕೊಂಡಿದ್ದೀವಿ, ಅಂದಮೇಲೆ ಅದನ್ನು ಹೊರ ಜಗತ್ತಿನಲ್ಲಿ ಸ್ಪಷ್ಟವಾಗಿ ಆ ಮಾಹಿತಿನ ಜನಸಾಮಾನ್ಯರಿಗೆ ತಲುಪಿಸಿ ಮಾತಾಡಬೇಕಾಗಿ PLVsಗಳಲ್ಲಿ ಒಂದು ಮನವಿ. ಮೊದಲನೇದಾಗಿ ನಮಗೆ 4 ದಿನದಿಂದ ಸತತವಾಗಿ ಬೆಂಬಲ ನೀಡಿದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ರಾಮನಗರ, ಅದರಲ್ಲೂ ಶ್ರೀಮತಿ ಸವಿತಾ PR ಮ್ಯಾಮ್ ಅವರಿಗೆ ಹಾಗೂ DLSA ಸ್ಟಾಫ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಜಿಲ್ಲಾ ನ್ಯಾಯಾಂಗ, ಜಿಲ್ಲಾ ವಕೀಲರ ಸಂಘ ರಾಮನಗರ ಮತ್ತು ತಾಲೂಕು ವಕೀಲರ ಸಂಘಗಳ ಸಹಕಾರಕ್ಕೆ ನನ್ನ ಧನ್ಯವಾದಗಳು. ನಮ್ಮನ್ನು ನಿಮ್ಮ ಮನೆಯ ಒಂದು ಸದಸ್ಯರು ಅಂತ ಕಂಡು ನಮ್ಮೊಂದಿಗೆ ಈ 4 ದಿನಗಳ ಕಾಲ ನೀವು PLVsಗಳು, ನಮ್ಮ ರೇಷ್ಮೆ ನಾಡು ಟೀಮ್ ಇರ್ಬೋದು, ಲೇಡಿ ಟೈಗರ್ಸ್ ಟೀಮ್ ಇರ್ಬೋದು, ಲೀಗಲ್ ವಾರಿಯರ್ಸ್ ಟೀಮ್ ಇರ್ಬೋದು, ಹಾಗೆ ನಮ್ಮ ಡಿಫೆಕ್ಟರ್ಸ್ ಟೀಮ್ ಅಲ್ಲಿ ಕೊನೆಗೆ ಇಲ್ಲಿಂದ ಹೋಗಿ ಅಲ್ಲಿ ಕೂತ್ಬಿಟ್ಟಿದ್ದೀರಾ, ನೀವಾಗಿರ್ಬೋದು. ನಿಮಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಔಟ್ಲಾಡ್ ಇಂಡಿಯಾ ಲೀಗಲ್ ಏಡ್ ಫೌಂಡೇಶನ್ ಪರವಾಗಿ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಈ ಪ್ರೋಗ್ರಾಮ್ PLV ಟ್ರೈನಿಂಗಲ್ಲೇ ನಿಂತು ಹೋಗಬಾರ್ದು, ಇನ್ನೂ ಕಂಟಿನ್ಯೂ ಆಗಬೇಕಾಗಿದೆ. ಸೊ ನೀವು ಕೆಲಸ ಏನು ಮಾಡ್ತೀರಾ ಅದನ್ನು ಹೇಗೆ DLSA ಮಾನಿಟರ್ ಮಾಡಬೇಕು, ಆ ಮಾಹಿತಿಯನ್ನು ಒಂದು ಹ್ಯಾಂಡ್ ಓವರ್ ರಿಪೋರ್ಟಲ್ಲಿ ತಯಾರಿಸಿದ್ದೀವಿ. ಅದನ್ನು ನಿಹಾರಿಕಾ ಅವರು ಸವಿತಾ ಮ್ಯಾಮ್ ಅವರಿಗೆ ಕೊಡಬೇಕು ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ರಾಮರಾಜ್. ತರಬೇತುದಾರರ ಹೆಸರಿನಲ್ಲೇ ಇದೆ ಎಲ್ಲ ನಿಹಾರಿಕಾ ನಾಯ್ಡು ಅಂತ. ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ತರಬೇತಿದಾರರಾದಂಥ ನಿಹಾರಿಕಾ ನಾಯ್ಡು ಅವರು, ನಿಮ್ಮಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳನ್ನು ಶಮನ ಮಾಡ್ತಕ್ಕಂಥ ಕುಮಾರಿ ಶಮಾನಿಯವರು, ತರಬೇತಿದಾರರ ಮನಸ್ಸು ಹೃದಯವನ್ನು ಗೆದ್ದಂಥ ತರಬೇತಿದಾರರು ಎಲ್ಲರನ್ನು ನಾನು ನೆನಪಿಸುತ್ತಾ, ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಶ್ರೀಗಳು ಗೊತ್ತಿರೋಂಥ ಮಾತು ಹೇಳ್ತಾರೆ, ಮನಸ್ಸು ಶ್ರೀಮಂತವಾದರೆ ನೀವು ಬಡವರಿದ್ದರೂ ಶ್ರೀಮಂತರೇ, ಮನಸ್ಸೇ ದುರ್ಬಲವಾಗಿದ್ದರೆ ನೀವು ಶ್ರೀಮಂತರಿದ್ದರೂ ಬಡವರೇ, ಸಂತೃಪ್ತಿಯೇ ಜೀವನ. ಯಾವುದೇ ಕೆಲಸ ಮಾಡಬೇಕಾದ್ರೆ ಪ್ರಥಮವಾಗಿ ಮನಸ್ಸು ಶ್ರೀಮಂತವಾಗಿರಬೇಕು. ನಾವು ಎಷ್ಟು ದಿವಸ ತರಬೇತಿ ಕೊಟ್ಟಿದ್ದೇವೆ ಮುಖ್ಯ ಅಲ್ಲ, ತರಬೇತಿಯಲ್ಲಿ ನೀವು ಎಷ್ಟನ್ನು ಜೀವನ ಮಾಡಿಕೊಂಡಿದ್ದೀರಿ, ನಿಮ್ಮ ಮನಸ್ಸು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಪ್ರಥಮವಾಗಿ ನೀವು ಗಮನಿಸಬೇಕಾದಂಥ ಮಾತನ್ನು ಹೇಳ್ತಾ, ತರಬೇತಿಯ ಮುಖ್ಯ ಉದ್ದೇಶ ಏನಪ್ಪ, ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಯಾವೇ ಒಬ್ಬ ಪ್ರಜೆ ಕಾನೂನಿನಿಂದ ವಂಚಿತನಾಗಬಾರದು, ತನಗಿರ್ತಕ್ಕಂಥ ಹಕ್ಕನ್ನು ಮೊಟಕುಗೊಳಿಸಬಾರದು, ಆತನ ಮನೆಗೆ ಕಾನೂನಿನ ಉಚಿತ ಕಾನೂನು ನೆರವು ಸಿಗಬೇಕು ಎಂಬ ಉದ್ದೇಶದಿಂದ ಈ ಒಂದು ತರಬೇತಿಯನ್ನು ಕೇವಲ ಕಾನೂನುಗಳನ್ನು ತಿಳಿದುಕೊಂಡ್ರೆ ಸಾಲು. ನಿಮ್ಮ ಕೆಲಸ ಏನಿದೆ, ಯಾರಿಗೆ ಅವಶ್ಯಕತೆ ಇದೆ, ಜೀವನವೇ ಸಾಕು. ನನ್ನವರಿಲ್ಲ, ತನ್ನವರಿಲ್ಲ, ಹಿಂಬಾಲಿಲ್ಲ, ಮುಂಭಾಗದಿಲ್ಲ, ನನ್ನ ಜೀವನ ಪರಿಸ್ಥಿತಿ ಗಂಭೀರ ಆಯಿತು, ದುಃಖ ಹಿಡಿದ ಕಬ್ಬಿನದಂತಾಗಿದೆ ನನ್ನ ಮನಸ್ಸು, ನನ್ನವರು ಯಾರಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನೀವು ದೇವರಾಗಿ ಪ್ಯಾರಾಲೀಗಲ್ ವಾರೆಂಟರ್ ಆ ಮಹಿಳೆ ಅಥವಾ ಪುರುಷನ ಭೇಟಿಯಾದಂಥ ಸಂದರ್ಭದಲ್ಲಿ ನೀವು ಅವರಿಗೆ ನಕ್ಷತ್ರವಾಗಿ ಕಾಣ್ತೀರಿ. ಆ ಒಂದು ಸಮಸ್ಯೆ ಏನಿದೆ ಅಂತಕ್ಕಂಥ ನೀವು ಅರ್ಥ ಮಾಡಿಕೊಂಡಂಥ ಸಂದರ್ಭದಲ್ಲಿ ಈ 4 ದಿನ ತೆಗೆದುಕೊಂಡಂಥ ತರಬೇತಿಯ ನೀವು ಅದವರಿಗೆ ದಾನ ಮಾಡಿದಂಥ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಹೋಗಲಾಡ್ತಕ್ಕಂಥ ಸಮಸ್ಯೆ ಬಂದಾಗ ನೀವು ನಿಜವಾದಂಥ ತರಬೇತಿದಾರ ಆಗ್ತೀರಿ ಅಂತಕ್ಕಂಥ ಮಾತನ್ನು ನಾ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಅವಾಗ ನಿಮಗೆ ಇರ್ತಕ್ಕಂಥ ಈ ಜ್ಞಾನವನ್ನು ನಿಮಗೆ ಅರಿವು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವರ ಪಾಲಿಗೆ ನೀವು ದೇವರು, ಹಾಗೂ ಅವರಿಗೆ ಇರ್ತಕ್ಕಂಥ ಒಂದು ಅವಕಾಶ ನೀವು ದೇವರಾದಂಥ ಸಂದರ್ಭದಲ್ಲಿ ಅವಾಗ ನಿಮ್ಗೆ ಇರ್ತಕ್ಕಂಥ ಖುಷಿ ಏನಿದೆಯಲ್ಲ, ನಿಮ್ಮಲ್ಲಿ BP ಶುಗರ್ ಎಲ್ಲ ಏನೂ ಇರಲ್ಲ. ಇದೇ ನಿಮಗೆ ಇರ್ತಕ್ಕಂಥ ಒಂದು ಕೆಲಸ. ಕೇವಲ ಕಾನೂನು ತಿಳ್ಕೊಂಡು ಮುಖ್ಯ ಅಲ್ಲ, ಯಾರಿಗೆ ನೆರವು ನೀಡಬೇಕು ಅವರಿಗೆ ನೀಡಿದಾಗ ಮಾತ್ರ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ನಾ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತದೆ. ಈ ಭಾರತ ದೇಶದಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ದೇಶದಲ್ಲಿ ಮಹಿಳೆ ಏನು ಮಾಡಿದ್ರು ತಪ್ಪ. ಇನ್ನು ಮುಂದೆ ನೋಡದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳೆಯ ನೋವನ್ನು ಅರಿತುಕೊಂಡಂಥ ಮಹಿಳೆಯರು ಮುಖ್ಯ. ಆ ಕಾರಣಕ್ಕೋಸ್ಕರವಾಗಿ ನಾವು ಮಹಿಳೆಯರನ್ನ ನಾವು ಆಯ್ಕೆ ಮಾಡೋ ಉದ್ದೇಶ ಇದೆ ಒಂದು ಕಾರಣ. ನಿಮ್ಮ ನೋವು ಅನ್ನೋದು ನಿಮಗೆ
ಸಮಾಜ ಸೇವಕರು ನಿಂತಲ್ಲೇ ನಿಲ್ಲಬಾರ್ದು. ಯಾವತ್ತೂ ಸಮಾಜದಲ್ಲಿ ತೊಡಗ್ತಾ ಇರಬೇಕು. ಈಗಾಗಲೇ ಸಾಕಷ್ಟು ನಿಮಗೆ ವಿಷಯ ಗೊತ್ತಿದೆ ಇಲ್ಲ ಅನ್ನೋ ಸಮಾಜ ಬಗ್ಗೆ. ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ತಾಲೂಕು ಜಿಲ್ಲಾ ಪಂಚಾಯತ್ ಎಲ್ಲ ಇಲಾಖೆ ಇದೆ. ಕಾನೂನು ಅರಿವು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಏನು ಪ್ರಶ್ನೆ ಮಾಡಬೇಕು ಅಂತಕ್ಕಂಥ ಸಂದರ್ಭ ಉದ್ಭವ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಸಮಾಜ ಸೇವಕರಂತ ನಾವು ನಿಮಗೆ ಕಾನೂನು ಅರಿವು ಮೂಡಿಸಿದಂಥ ಸಂದರ್ಭದಲ್ಲಿ ಈಗಾಗಲೇ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಶಾಲಾ ಮಕ್ಕಳಿಗೆ ಇರ್ತಕ್ಕಂಥ ಆಹಾರ ಇರ್ತಕ್ಕಂಥ ಕೊರತೆ ಏನಿದೆ, ಇದಕ್ಕಿರ್ತಕ್ಕಂಥ ಕಾನೂನು ಏನಿದೆ ಅಂತಕ್ಕಂಥ ನಿಮಗೆ ಅರಿವಿದ್ದಲ್ಲಿ ಸಮಾಜ ಸುಧಾರಣೆ ಮಾಡ್ತಕ್ಕಂಥ ಅವಕಾಶ ನಿಮಗಿದೆ. ಆ ಕಾರಣಕ್ಕೋಸ್ಕರವಾಗಿ ಸಮಾಜ ಸೇವಕರನ್ನು ನಾವು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಒಬ್ಬ ಪ್ರತಿಭಾವಂತ ವ್ಯಕ್ತಿಗಳಾಗ್ತೀರಾ. ಮುಂದೆ ನಿಮ್ಮ ಫ್ಯೂಚರ್ ಆಗ್ತಕ್ಕಂಥ ಅವಕಾಶ ಇದೆ. ಒಂದು ಟರ್ನಿಂಗ್ ಪಾಯಿಂಟ್ ಆದರೂ ಆಗ್ಬೋದು. ನೀವು ಯಾರ್ಯಾರು ಏನೇ ಆಗ್ತಾರೋ ಭಗವಂತನಿಗೆ ಗೊತ್ತು. ಆ ಒಂದು ಕಾರಣಕ್ಕೋಸ್ಕರವಾಗಿ ಈ ನಿಮ್ಮ ಸಮಾಜ ಸೇವಕರನ್ನು ನಾವು ಈ ಪ್ಯಾರಾಲೀಗಲ್ ವಾರ್ಡನ್ನು ಆಯ್ಕೆ ಮಾಡೋ ಉದ್ದೇಶ ಇದೇ ಕಾರಣ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಯಾರು ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಬೇಕಾದ್ರೆ ಇಂಥ ಒಂದು ಸಮಸ್ಯೆ ಇರ್ತಕ್ಕಂಥದ್ರ ಬಳಿ ಹೋದಾಗ ಆ ಒಂದು ವಾತಾವರಣ ನೋಡಿ. ನಾನು ಪ್ಯಾರಾಲೀಗಲ್ ವಾರಂಟರ್ ಅಂತ ಹೇಳಿ ಸೀದಾ ಹೋಗ್ಕೊಡಿ. ಅಂಥ ಒಂದು ವಾತಾವರಣ ನೋಡಿಕೊಂಡು ಅವ್ರು ಯಾರಿಂದ ಕನ್ವಿನ್ಸರ್ ಆಗ್ತಕ್ಕಂಥ ವಿಚಾರ ತಿಳ್ಕೊಂಡು ಅವರಲ್ಲಿ ನಿಮ್ಮ ವೈಯಕ್ತಿಕವಾಗಿ ಉದಾಹರಣೆ ಕೊಡ್ಕೊಂತ ಇರ್ತಕ್ಕಂಥ ವಿಚಾರ ಹೇಳಿಕೊಂಡು ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ. ನೀವು ಮಾತಾಡೋಕ್ಕಿಂತ ಪೂರ್ವದಲ್ಲಿ ಅವರಲ್ಲಿ ಇರ್ತಕ್ಕಂಥ ನೋವನ್ನು ಮೊದಲು ತಿಳ್ಕೊಳ್ಳಿ. ಅವ್ರಿಗೆ ಹೇಳೋಕ್ಕೆ ಅವಕಾಶ ಕೊಡಿ. ಅವ್ರು ಇರ್ತಕ್ಕಂಥ ನೋವನ್ನು ಪೂರ್ತಿ ಹೇಳಿದಂಥ ಸಂದರ್ಭದಲ್ಲಿ ಅರ್ಥ ಸಮಸ್ಯೆ ಬಗೆಹರಿದಾಗಿದೆ. ಯಾಕಂದ್ರೆ ಅವರಿಗೆ ನನ್ನರಂತ ಅಂತಕ್ಕಂಥ ಆತ್ಮವಿಶ್ವಾಸ ಅಂತ ಯಾರು ಇರೋದಲ್ಲ ಹೇಳಕ್ಕೆ. ಅದಕ್ಕೋಸ್ಕರವಾಗಿ ಹೇಳಿಕೊಳ್ಳತಕ್ಕಂಥ ನಿಮ್ಮಂಥ ಒಂದು ಒಳ್ಳೆ ವ್ಯಕ್ತಿಗಳಂತ ಮಹಿಳೆಯರು ಸಿಕ್ಕಂಥ ಸಂದರ್ಭದಲ್ಲಿ ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಮನಸ್ಸು ಬಿಚ್ಚಿ ಮಾತನಾಡಿದಾಗ ಅವಾಗ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಇವ್ರಿಗೆ ಯಾವ ರೀತಿ ನಾವು ತಿಳುವಳಿಕೆ ಹೇಳಬೇಕು ಅಂತಕ್ಕಂಥ ಅವಾಗ ನೀವು ಅವರಿಗೆ ದೇವರಾಗಿ ಕಾಣ್ತಾರೆ. ಅದಕ್ಕೋಸ್ಕರವಾಗಿ ಇಂಥ ಒಂದು ಸಂದರ್ಭದಲ್ಲಿ ತಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಂಡಿದ್ದಾರೆ. ಈ 4 ದಿನದ ಕಾರ್ಯಾಗಾರದಲ್ಲಿ ಎಲ್ಲ PLVಗಳು ಹಾಜರಾಗಿ ಅನೇಕ ವಿಚಾರಗಳನ್ನು ಅವರು ಕಲಿತುಕೊಂಡಿದ್ದಾರೆ. ನಂದು ಒಂದು ವಿನಂತಿ ಇಷ್ಟೇ, ಏನು ಇಲ್ಲಿ ಕಲ್ತಿದ್ದೀರಾ ಅದನ್ನು ಜನರಿಗೆ ಸರಿಯಾಗಿ ಮಾಹಿತಿಯನ್ನು ತಲುಪಿಸಬೇಕು ಹಾಗೂ ಅವರಿಗೆ ಕಾನೂನಿನ ನೆರವನ್ನು ನೀವೆಲ್ಲರೂ ನೀಡಬೇಕು ಅಂತ ವಿನಂತಿ ಮಾಡ್ಬೋದು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರದಲ್ಲಿ 4 ದಿನಗಳ ಕಾಲ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ ತರಬೇತಿ ಕಾರ್ಯಾಗಾರ ಏರ್ಪಡಿಸಿತ್ತು. ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಔಟ್ಲಾಡ್ ಇಂಡಿಯಾ ಫೌಂಡೇಶನ್ನ ಮುಖ್ಯಸ್ಥರು, ತರಬೇತುದಾರರಾದಂಥ ಕುಮಾರಿ ಶಮಾ ಡಿರವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ನನಗೆ ಇದು ಮೊದಲನೇ ಸತಿ ಪಾಠ ಮಾಡ್ತಿರುವಂತಹ ಒಂದು ಅವಕಾಶ, ಅನುಭವ ಈ ಒಂದು ಫೆಲೋಶಿಪ್ ಮೂಲಕ ಔಟ್ಲಾಡಿಂದ. ರಾಮನಗರದಲ್ಲಿ ಬಂದಾಗ ನೋಡಿದ್ರೆ ಎಲ್ಲ PLVಸ್ಗೂ ಒಂದು ಸಮಾಜ ಸೇವೆಯ ಒಂದು ಹಿನ್ನೆಲೆ ಇತ್ತು. ಅವರು ಅಂಗನವಾಡಿ ಟೀಚರ್ಸ್ಗಳಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಬೇರೆ ಯಾವುದೇ ಥರ ಸಮಾಜ ಸೇವೆಯಲ್ಲಿ ತೊಡಗಿದ್ದರಿಂದ ಅವರ ಒಂದು ಕಾನೂನಿನ ಜ್ಞಾನ ಏನಿತ್ತು ಅದರಿಂದ ನಾವು ಕೂಡ ಕಲ್ತ್ವಿ. ನಾವು ತರಬೇತಿಗೆ ಏನು ಹೇಳಬೇಕು ಅಂತ ಮುಂಚೆ ಕಲ್ತ್ಕೊಂಡು ಬಂದು ನಾವು ಕೂಡ ನಿಮಗೆ ಕಲಿಸೋದಕ್ಕೆ ಪ್ರಯತ್ನ ಪಟ್ವಿ ನಮ್ಮ ತಕ್ಕ ಮಟ್ಟಿಗೆ. ಆದರೆ ನಿಮ್ಮಿಂದ ಕೂಡ ನಾವು ಕಲ್ತಿದ್ವಿ. ರಾಮನಗರದಿಂದ ತುಂಬ ಒಳ್ಳೆ ಪಾರ್ಟಿಸಿಪೇಷನ್ ಇದೆ. ನಾವು ಯಾವುದೇ ಒಂದು ಚಟುವಟಿಕೆ ಇರ್ಬೋದು, ಒಂದು ಚರ್ಚೆ ಇರ್ಬೋದು, ಎಲ್ಲದರಲ್ಲೂ ತುಂಬ ಭಾಗವಹಿಸೋದ್ರಲ್ಲಿ ಎತ್ತಿದ ಕೈ ರಾಮನಗರ ಮಾತ್ರ. ಕಾನೂನು ತಿಳುವಳಿಕೆಯಲ್ಲಿ ಅತ್ಯುತ್ತಮವಾದಂಥ ಮಾಹಿತಿಯನ್ನು ಸಮಾಜಕ್ಕೆ ನೀಡಿ ಸಮಾಜ ನಿರ್ಮಾಣ ಮಾಡೋದಕ್ಕೆ, ಸಂವಿಧಾನದತ್ತ ಆಶಯಗಳನ್ನು ಜನತೆಗೆ ತಲುಪಿಸೋದಕ್ಕೆ ಅರ್ಪಣೆಯಿಂದ ದುಡಿದಂಥ ಕುಮಾರಿ ಶಮಾ ಡಿ ಮೇಡಮ್ರವರಿಗೆ ಕರುಣಾಳು ದೇವರ ಕೃಪೆ ಇರಲಿ. ಕೃತಜ್ಞತೆಗಳು ಮೇಡಮ್. ಇವ್ರ ಜೊತೆಗೆ ಮತ್ತೊಬ್ಬರು ತರಬೇತುದಾರರಾಗಿ ಕುಮಾರಿ ನಿಹಾರಿಕಾ ನಾಯ್ಡುರವರು ಕೂಡ ನಮಗೆ ಗುರುಗಳಾಗಿ, ಗುರುಮಾತೆಯರಾಗಿ ತರಬೇತಿ ನೀಡಿದ್ದಾರೆ. ಮೇಡಮ್, ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ನಂದು ಫಸ್ಟ್ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಅಲ್ಲ ಇದು, ನಾನು ಹೇಳ್ಕೊಟ್ಟಿದ್ದೀನಿ. ನಾವು ಒಂದು 4 ಡಿಸ್ಟ್ರಿಕ್ಟಲ್ಲಿ ಆಲ್ರೆಡಿ ನಾವು ಪಾಠ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. ರಾಮನಗರದಲ್ಲಿ PLVಸ್ ಎಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡಿದರು. ಈ ಎಕ್ಸ್ಪೀರಿಯೆನ್ಸ್ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಇಷ್ಟೊಂದು ಇಂಟ್ರ್ಯಾಕ್ಷನ್ಸ್ ಆಗುತ್ತೆ. ಗ್ರಾಸ್ ರೂಟ್ ಲೆವೆಲಲ್ಲಿ ನಾವು ಇಷ್ಟೊಂದು ಸೇವೆಗಳು ಮಾಡ್ತಿದ್ದೀರಾ ಅಂತ ನಮಗೆ ಒಂದು ಇಂಪ್ರೆಷನ್ ಸೆಟ್ ಆಗುತ್ತೆ. ಇನ್ನೂ ಇಂಟ್ರೆಸ್ಟ್ ಆಗುತ್ತೆ ಬಂದು ಇಲ್ಲಿ ಪಾಠ ಮಾಡಬೇಕು. ನಿಮ್ಮ ಹತ್ರ ನಮ್ಮ ಕಾನೂನಲ್ಲಿ ಏನಿದೆ ಅಂತ ನಿಮ್ಮ ಹತ್ರ ಮಾಹಿತಿ ಕೊಡೋಕ್ಕೆ
ನಮಗೂ ವಿ ಆರ್ ವೆರಿ ಗ್ರೇಟ್ಫುಲ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಇವರಿಬ್ಬರೂ ಕೂಡ ಅತ್ಯಂತ ಅತ್ಯುಪಯುಕ್ತವಾದಂಥ ಮಾಹಿತಿಗಳನ್ನು ತಮ್ಮ ಮನದಾಳದಲ್ಲಿ ಇಟ್ಕೊಂಡಿದ್ದಾರೆ. ಅದು ನಾಡಿಗೆ ಸಂದಾಯ ಆಗಬೇಕು ಅಂತೇಳಿ ಶಿಕ್ಷಕ ತರಬೇತಿ ಕೇಂದ್ರಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಉಪನ್ಯಾಸಕರು, ಶಿಕ್ಷಕರು ಇಂಥ ತರಬೇತಿ ಕಾರ್ಯಾಗಾರಗಳಿಗೆ ತರಬೇತುದಾರರಾದಂಥ ಅತಿ ಬುದ್ಧಿಶಕ್ತಿಯಲ್ಲಿ ಚಾಲನಶೀಲತೆಯನ್ನು ಗಳಿಸ್ಕೊಂಡಿರ್ತಕ್ಕಂಥ ಎಲ್ಲ ನಿಹಾರಿಕಾ ನಾಯ್ಡು ಮೇಡಮ್ ಮತ್ತು ಕುಮಾರಿ ಶಮಾಡಿ ಮೇಡಮ್ರವರನ್ನು ಕರೆಸಿ ತರಬೇತಿ ಕೊಡೋದು ಉತ್ತಮ ಅಂತೇಳಿ ಕೃತಜ್ಞತೆಗಳು ಮೇಡಮ್. ಧನ್ಯವಾದ. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.